ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಮ್ಮಲ್ಲಿ ಬಹು ಮಂದಿ ಪ್ರಾರ್ಥನೆ ಅಂದ್ರೆ ದೊಡ್ಡ ದೊಡ್ಡ ಪದಗಳು, ಉದ್ದವಾದಂತ ವಾಕ್ಯಗಳು, ಆಳವಾದಂತ ವಾಕ್ಚಾತುರ್ಯ ಬೇಕಂತ ಭಾವಿಸ್ತೇವೆ. ನಾನ್ ಚೆನ್ನಾಗಿ ಪ್ರಾರ್ಥನೆ ಮಾಡಲಾರೆ, ನನ್ನ ಮಾತು ದೇವರಿಗೆ ಇಷ್ಟ ಆಗೋದಿಲ್ಲ ಅಂತ ಮನಸ್ಸಿನಲ್ಲಿ ಭಯ ಇರ್ತದೆ. ಆದ್ರೆ ಬೈಬಲ್ ನಮ್ಗೆ ಒಂದು ಸತ್ಯವನ್ನ ಹೇಳ್ತದೆ, ದೇವರು ಪದಗಳನ್ನ ನೋಡೋದಿಲ್ಲ, ಹೃದಯವನ್ನ ನೋಡ್ತಾನೆ ಎಂಬುದಾಗಿ. ಫ್ರೆಂಡ್ಸ್, ಇಂದು ನಾವು ನೋಡೋಣ ಸರಳ ಪ್ರಾರ್ಥನೆ ಹೇಗೆ ಹೃದಯವನ್ನ ಸ್ಪರ್ಶಿಸುತ್ತದೆ, ಯಾಕೆ ಸರಳ ಪ್ರಾರ್ಥನೆಗಳಲ್ಲಿ ದೊಡ್ಡ ಶಕ್ತಿ ಇದೆ ಎಂಬುದಾಗಿ. ಮೊದಲನೇದಾಗಿ, ಸರಳ ಪ್ರಾರ್ಥನೆ ಅಂದ್ರೆ ಏನು? ಸರಳ ಪ್ರಾರ್ಥನೆ ಅಂದ್ರೆ ಕೃತಕ ಪದಗಳಿಲ್ಲ, ಪ್ರದರ್ಶನ ಇಲ್ಲ, ಧಾರ್ಮಿಕ ಶಬ್ದಗಳಿಲ್ಲ, ನೇರವಾಗಿ ಹೃದಯದಿಂದ ಬರುವಂತ ಮಾತು. ಬೈಬಲ್ನಲ್ಲಿ ಯೇಸು ಹೇಳಿದ್ರು, ನೀವು ಪ್ರಾರ್ಥಿಸುವಾಗ ಅನ್ಯ ಜನರಂತೆ ಹೆಚ್ಚು ಮಾತಾಡಬೇಡಿ. ಅರ್ಥ ಏನು ಗೊತ್ತಾ? ದೇವರನ್ನ ವರ್ಣಿಸೋದಿಕ್ಕೆ ಪದಗಳು ಬೇಕಿಲ್ಲ. ದೇವರು ನಮ್ಮ ತಂದೆ, ಮಕ್ಕಳ ಮಾತು ತಂದೆಗೆ ಯಾವಾಗ್ಲೂ ಸ್ಪಷ್ಟವಾಗಿರ್ತದೆ. ಒಂದು ಸಾಲಿನ ಪ್ರಾರ್ಥನೆ ಕೂಡ ಪರಲೋಕವನ್ನ ಕದಲಿಸಬಹುದು. ಎರಡನೇದಾಗಿ, ಬೈಬಲಿನ ಸರಳ ಪ್ರಾರ್ಥನೆಗಳ ಶಕ್ತಿ. ಉದಾಹರಣೆಗೆ, ಒಂದು ಕಳ್ಳನ ಪ್ರಾರ್ಥನೆ ಕ್ರೂಜಿಯ ಮೇಲೆ ಆತನ್ ಪ್ರಾರ್ಥಿಸಿದ್ದು. ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ 42ನೇ ವಚನ. ಆತನ್ ಹೇಳಿದ್ದು ಕೇವಲ, ಯೇಸುವೆ, ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನ ನೆನೆಸಿಕೋ. ಅವನಿಗೆ ಸಮಯ ಇರಲಿಲ್ಲ, ಧರ್ಮಜ್ಞಾನ ಇರಲಿಲ್ಲ, ಉದ್ದವಾದಂತ ಪ್ರಾರ್ಥನೆ ಇರಲಿಲ್ಲ. ಆದ್ರೂ ಯೇಸು ಉತ್ತರಿಸಿದ್ರು, ಹಿಂದೆ ನೀನು ನನ್ನ ಜೊತೆಯಲ್ಲಿ ಪರದೈಸಿನಲ್ಲಿರುವಿ. ಒಂದು ಸರಳ ಪ್ರಾರ್ಥನೆ ಕ್ಷಮೆ, ರಕ್ಷಣೆ, ನಿತ್ಯ ಜೀವವನ್ನ ಕಳ್ಳನಿಗೆ ಒದಗಿಸಿತು. ಫ್ರೆಂಡ್ಸ್, ಒಂದು ಸಣ್ಣ ಗ್ರಾಮದಲ್ಲಿ ಒಬ್ಬ ಬಡ ತಾಯಿ ಇದ್ಲು. ಅವಳ ಮಗ ತುಂಬಾ ಅಸ್ವಸ್ಥನಾಗಿದ್ದ. ಆಸ್ಪತ್ರೆ, ಹಣ, ಪರಿಚಯ ಏನೂ ಇರಲಿಲ್ಲ. ರಾತ್ರಿ ಅವಳು ಮಗನ ತಲೆಯ ಬಳಿ ಕುಳಿತು ಕಣ್ಣೀರಿಂದ ಹೇಳಿದ್ಲು, ದೇವ್ರೆ, ನನ್ಗೇನೂ ಗೊತ್ತಿಲ್ಲ, ನನ್ ಮಗನನ್ನ ಮಾತ್ರ ಉಳಿಸು, ಅವನನ್ನ ನಿನ್ ಕೈಗೆ ಒಪ್ಪಿಸ್ತೇನೆ ಎಂಬುದಾಗಿ. ಅದು ದೊಡ್ಡ ಪ್ರಾರ್ಥನೆ ಅಲ್ಲ, ಆದ್ರೆ ಅದು ತಾಯಿಯ ಹೃದಯದಿಂದ ಬಂದಂತ ಕೂಗು. ಕೆಲ ದಿನಗಳಲ್ಲಿ ಮಗ ಚೇತರಿಸ್ಕೊಂಡ. ವೈದ್ಯರು ಕಾರಣ ಹೇಳಿಲ್ಲ. ಆ ತಾಯಿ ಹೇಳಿದಂತ ಒಂದೇ ಮಾತು, ನಾನ್ ದೇವ್ರನ್ನ ಒತ್ತಾಯಿಸಲಿಲ್ಲ, ನಾನ್ ಕಣ್ಣೀರಿಟ್ಟೆ ಎಂಬುದಾಗಿ. ಫ್ರೆಂಡ್ಸ್, ಒಂದು ಸರಳ ಪ್ರಾರ್ಥನೆ ಹೃದಯದಿಂದ ಬಂದಂತ ಕೂಗು ಆ ಮಗನನ್ನ ಸ್ವಸ್ಥಪಡಿಸ್ತು. ಕೊನೆಯದಾಗಿ, ಇಂದು ದೇವ್ರು ನಮ್ಮನ್ನ ಕೇಳ್ತಾನೆ, ನಿನ್ನ ಮಾತು ಚೆನ್ನಾಗಿದ್ಯಾ ಅಂತ ಅಲ್ಲ, ನಿನ್ನ ಹೃದಯ ನನಗಾಗಿ ತೆರೆದಿದ್ಯಾ ಎಂಬುದಾಗಿ. ಆದ್ದರಿಂದ ನೀನು ದೇವ್ರೇ ಸಹಾಯ ಮಾಡಂದ್ರೂ ಸಾಕು, ನೀನು ಪ್ರಭುವೇ ದಾರಿ ತೋರಿಸಂದ್ರೂ ಸಾಕು, ನೀನ್ ಕಣ್ಣೀರಾಕಿ ಮೌನವಾಗಿದ್ರು ದೇವ್ರ ಅರ್ಥ ಮಾಡ್ಕೊಳ್ತಾನೆ. ಸರಳ ಪ್ರಾರ್ಥನೆಗಳು ಚಿಕ್ಕದಾಗಿ ಕಾಣಬಹುದು, ಆದ್ರೆ ಅವು ಪರಲೋಕದಲ್ಲಿ ದೊಡ್ಡ ಶಬ್ದವನ್ನ ಮಾಡ್ತವೆ. ಹಾಗಾಗಿ ಫ್ರೆಂಡ್ಸ್, ಇಂದಿನಿಂದ ಭಯ ಪಡಬೇಡಿ, ಸರಳವಾಗಿ ಪ್ರಾರ್ಥಿಸಿ, ಕಣ್ಣೀರಿಂದ ಪ್ರಾರ್ಥಿಸಿ, ನಂಬಿಕೆಯಿಂದ ಪ್ರಾರ್ಥಿಸಿ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 996026065453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.